ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಸಿರಿ ಕ್ರಿಯೇಷನ್ಸ್. ಇವತ್ತು ನಾನು ಒಂದು ಹೊಸ ಸೀರೆ ಕುಚ್ಚನ್ನ ಡಿಸೈನ್ನ ತೊಗೊಬಂದಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಸ್ಯಾರಿ ಕಲರ್ದು ಬಾಡಿ ಕಲರ್ದು ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಯಾರಿ ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ಪಿಂಕಲ್ಲಿದೆ, ಲೈಟ್ ಪಿಂಕಲ್ಲಿದೆ. ಸೊ ಇದಕ್ಕೆ 10 ನಂಬರು ನೀಡಲ್ ತೊಗೊಂಡಿದ್ದೀನಿ. ಈ ಥರ ಕೋನಿಗೆ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ಯಾರಿಗೆ ಜಿಗ್ಜಾಗ್ ಮಾಡಿಸಿ ಅಲ್ಲಿಗೆ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡಿದ್ದೀನಿ ನಾನು. ಗಂಟು ಹಾಕ್ಕೊಂಡು ಅದೇ ಸ್ಪಾಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಲಾಕ್ ಆದಮೇಲೆ 1 2 3 4 5 ಚೈನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಬೇಕಾಗುತ್ತೆ. 5 ಚೈನ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ 5 ಚೈನ್ನ ಮಾಡ್ಕೋಬೇಕಾಗುತ್ತೆ. ಇದು 2 ಕುಚ್ಚು ಬರುತ್ತೆ ಮತ್ತು 3 ಆರ್ಚ್ ಬರೋದ್ರಿಂದ 2 5 ಚೈನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, 5 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಕೊಂಡು ಲಾಕ್ನ ಮಾಡಬೇಕು. ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಾದಮೇಲೆ 3 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಆಲ್ರೆಡಿ 5 ಚೈನ್ದು ಲಾಕ್ ಇರುತ್ತಲ್ಲ, ಅದ್ರ ಜೊತೆಗೆ ಇನ್ನೆರಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಇನ್ನೆರಡು ಸಿಂಗಲ್ ಕ್ರೋಶ ಆದಮೇಲೆ 8 ಚೈನ್ನ ಮಾಡ್ಕೋಬೇಕಾಗುತ್ತೆ. 2 3 4 5 6 7 8 ಚೈನ್ ಆದಮೇಲೆ 5 ಚೈನ್ ಗ್ಯಾಪ್ ಏನು ಬರುತ್ತೆ ಅದಕ್ಕೆ ಅಷ್ಟು ಗ್ಯಾಪಲ್ಲಿ 8 ಚೈನ್ನ ಲಾಕ್ ಮಾಡಬೇಕಾಗುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. 8 ಚೈನ್ಸ್ ಹಾಕ್ಬಿಟ್ಟು 5 ಚೈನ್ ಗ್ಯಾಪ್ಗೆ 8 ಚೈನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಆರ್ಚ್ ಬರುತ್ತೆ. ಈ 8 ಚೈನ್ ಆದಮೇಲೆ ಏನು ಮಾಡಬೇಕು ಅಂದರೆ 5 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಅಂದರೆ ಲಾಕ್ ಏನಿರುತ್ತೆ ಲಾಕ್ ಜೊತೆಗೆ ಲಾಕ್ ಸೇರಿ 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಆಯಿತು. 3ನೇ ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು 4. ಇದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಹಾಕ್ಬೋದು. ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಬಟ್ ಡಿಸೈನ್ ತುಂಬ ಈಸಿ ಆ್ಯಂಡ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 5 ಸಿಂಗಲ್ ಕ್ರೋಶ ಆಯಿತು. ಈಗ ಮತ್ತೊಂದು ಆರ್ಚಿಗೆ 8 ಚೈನ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲೇನಂದರೆ 3 ಆರ್ಚ್ ಬರುತ್ತೆ ಮತ್ತು 2 ಕುಚ್ಚು ಬರುತ್ತೆ. ಸೊ ನೀವು ಒಂದು ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ನೋಡಿಕೊಂಡು ನೀವು ಮಾಡ್ತಾ ಇರ್ಬೋದು. ಅಥವಾ ವೀಡಿಯೋನ ಕ್ಲಿಯರಾಗಿ ನೋಡಿಕೊಂಡು ಒಂದು ಸ್ಟೆಪ್ನ ನೋಡಿಕೊಂಡು ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಮತ್ತೊಂದು ಸ್ಟೆಪ್ನ ನೋಡಿಕೊಂಡು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ನೋಡಿ, 2ನೇ ಆರ್ಚ್ ಆದಮೇಲೆ ಮತ್ತೆ 5 ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಅಂದರೆ 5 ಲಾಕ್ನ ಮಾಡ್ಕೊತಾ ಇದ್ದೀನಿ. ನಾಲ್ಕು 5ನೇ ಲಾಕು. ನೆಕ್ಸ್ಟ್ ಇನ್ನೊಂದು ಆರ್ಚಿಗೆ 8 ಚೈನ್ಸ್ನ ಹಾಕ್ಕೋಬೇಕು. ನೀವು ಬೇಕಾದರೆ 8 ಚೈನ್ಸ್ ಬದಲು ಒಂದೊಂದು ಬೀಡನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೋದು. ಬೀಡ್ ಬ್ಯಾಕ್ ಸೈಡು ಆರ್ಚ್ ಬರೋ ಥರನೂ ಮಾಡ್ಕೋಬೋದು. ಬಟ್ ಬೀಡನ್ನ ಬೇಕಾದರೆ ಆಮೇಲೂ ಸ್ಟಿಚ್ ಮಾಡ್ಕೋಬೋದು. ವಿತೌಟ್ ಬೀಡ್ ಕೇಳೋರು ಇರ್ತಾರೆ, ವಿತ್ ಬೀಡ್ ಕೇಳೋರು ಇರ್ತಾರೆ. ವಿತೌಟ್ ಬೀಡು ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಯಾರಿ. ವಿತೌಟ್ ಬೀಡು ಟ್ರೈ ಮಾಡಿ ಒಂದ್ಸಲ. ವಿತೌಟ್ ಬೀಡು ನಾನು ಹೇಳ್ಕೊಡ್ತೀನಿ. ಲಾಸ್ಟಲ್ಲಿ ನಾನು ಸ್ಟಿಕ್ ಮಾಡ್ತೀನಿ. ನೋಡಿ, ಇಲ್ಲಿ 3 ಆರ್ಚ್ ಆಯ್ತಲ್ವಾ. 3 ಆರ್ಚ್ ಆದಮೇಲೆ ಏನು ಮಾಡಬೇಕು ಅಂದರೆ 3 ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಸಾಕು. ನಾನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ತೆಗಿತಾ ಇದ್ದೀನಿ. 3 ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ ಮಾಡಿಕೊಂಡು ಅಂದರೆ ಕುಚ್ಚಿಗೆ ಜಾಗ ಮಾಡ್ಕೋಬೇಕು. 5 ಚೈನ್ ಮಾಡಿಕೊಂಡು ಲಾಕ್ನ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಇರುತ್ತೆ. ಸೊ ಒಂದು ಸ್ಟೆಪ್ ಕಂಪ್ಲೀಟ್ ನೋಡ್ಕೊಳ್ಳಿ. ಒಂದು ಸ್ಟೆಪ್ ಮಾಡಾದಮೇಲೆ ನೆಕ್ಸ್ಟು ಮತ್ತೊಂದು ಸ್ಟೆಪ್ನ
ವಿಡಿಯೋ ನೋಡಿ ಮತ್ತೆ ಆಮೇಲೆ ಶುರು ಮಾಡಿ. ಒಂದೇ ಸಲ ನಾನು ಫುಲ್ಲು ವಿಡಿಯೋ ನೋಡಿ ಶುರು ಮಾಡ್ತೀನಿ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೀವು ಆ ಥರ ಮಾಡೋಂಗಿದ್ರೆ ಒಂದು ನೋಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೋಡಿ 2 ಸಲ 5 ಚೈನು ಮಾಡಾಯಿತು. ನೆಕ್ಸ್ಟ್ ಈಗ 3 ಸಿಂಗಲ್ ಕ್ರೋಶನ ಮಾಡಬೇಕು. 3 ಸಿಂಗಲ್ ಕ್ರೋಶ. ನೆಕ್ಸ್ಟ್ 3 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಆರ್ಚ್ಗಳಿಗೆ ಗ್ಯಾಪು 5 ಚೈನ್ 5 ಚೈನ್, ಆಮೇಲೆ 3 ಸಿಂಗಲ್ ಕ್ರೋಶ, ಆಮೇಲೆ 8 ಚೈನ್ 5 ಸಿಂಗಲ್ ಕ್ರೋಶ, 8 ಚೈನ್ 5 ಸಿಂಗಲ್ ಕ್ರೋಶ, 8 ಚೈನ್, ನೆಕ್ಸ್ಟ್ 3 ಚೈನ್. ಈಗ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಈಗ 2ನೇ ಸ್ಟೆಪ್ನ ಹೇಳ್ಕೊಡ್ತೀನಿ. ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು 5 ಚೈನ್ ಗ್ಯಾಪಿಗೆ ಒಂದು ಸಲ ಹೋಗಿ ಅಲ್ಲಿ ಲಾಕ್ನ ಮಾಡಿ ನೆಕ್ಸ್ಟು 5 ಚೈನ್ ಇರೋ ಕಡೆ 5 ಚೈನ್ನ ಮಾಡ್ತಾ ಹೋಗಿ. ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 5 ಚೈನ್ ಇರೋ ಕಡೆ 5 ಚೈನ್ನ ಮಾಡಿ. ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್, 5 ಚೈನ್ ಮೇಲೆ 5 ಚೈನು. ಫೈವ್ ಚೈನ್ ಮೇಲೆ 5 ಚೈನ್, ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿಂದ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ, ಆಮೇಲೆ ಅಲ್ಲಿಂದ ಹಾಫು ಡಬಲ್ ಕ್ರೋಶ. ಹಾಫ್ ಡಬಲ್ ಕ್ರೋಶ ಹೇಗೆ ಮಾಡೋದು ಅಂದರೆ ಸೂಜಿ ಮೇಲೆ ದಾರ ಒಂದು ಸಲ ತೊಗೊಂಡು 8 ಚೈನ್ ಗ್ಯಾಪಿಗೆ ಹೋಗಿ 3 ದಾರ ಇರುತ್ತಲ್ವ, ಅದರಲ್ಲಿ 3 ದಾರದಿಂದ ಒಟ್ಟಿಗೆ ದಾರನ ಹೊರಗೆ ತೆಗೆಯೋದು. ನೋಡಿ, ಒಟ್ಟಿಗೆ ದಾರ ಆಚೆ ತೆಗೆಯೋದು. 3 ದಾರದಲ್ಲೂ ಒಟ್ಟಿಗೆ ದಾರನ ಹೊರಗೆ ತೆಗಿಬೇಕು. ಸ್ಪೀಡ್ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ. ದಾರ ನೀಡ್ಲ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 8 ಚೈನ್ ಗ್ಯಾಪಿಗೆ ಹೋಗಿ 3 ದಾರ ಇರುತ್ತೆ, 3ರಿಂದನೂ ಒಟ್ಟಿಗೆ ದಾರನ ತೆಗಿಬೇಕಾಗುತ್ತೆ. ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. 8 ಚೈನ್ ಗ್ಯಾಪಿಗೆ ಹೋಗಿ 3 ದಾರ ಇರುತ್ತೆ ನೀಡ್ಲ ಮೇಲೆ. ಈಗ 3 ದಾರದಿಂದ ಒಟ್ಟಿಗೆ ತೆಗೀರಿ. ಒಟ್ಟಿಗೆ ದಾರನ ಹೊರಗೆ ತೆಗೆಯೋದು. ಸೊ ನಾವಿಲ್ಲಿ ಟೋಟಲು 12 ಹಾಫ್ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. 12 ಮಾಡಿದ್ರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಆಮೇಲೆ 2 ಸಿಂಗಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬರುತ್ತೆ ಹಾಫ್ ಡಬಲ್ಸ್ ಕ್ರೋಶದು. ಇಷ್ಟನ್ನೇ ಮಾಡಿ ಬೇಕಾದರೆ ಕುಚ್ಚು ಕಟ್ಬೋದು. ಅಂದರೆ ಸಿಂಪಲಾಗಿ ಕೇಳ್ತಾರಲ್ವ ಅವರಿಗೆ ಹಾಫ್ ಡಬಲ್ ಕ್ರೋಶದೇ ಆರ್ಚ್ಗಳನ್ನ ಮಾಡಿ ಕುಚ್ಚುಗಳನ್ನ ಕಟ್ಬೋದು. ನೆಕ್ಸ್ಟು 2 ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ 2 ಸಲ ಲಾಕ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ಡಬಲ್ ಕ್ರೋಶನ, ಹಾಫ್ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ. 3 ದಾರ ಇರುತ್ತೆ, ಒಟ್ಟಿಗೆ 3 ದಾರದಿಂದನೂ ದಾರನ ಹೊರಗೆ ತೆಗೆಯೋದು. ಸೂಜಿ ಮೇಲೆ ದಾರ ತೊಗೊಂಡು 3 ದಾರದ ಒಳಗೆ ಒಟ್ಟಿಗೆ ದಾರನ ಹೊರಗೆ ತೆಗೆಯೋದು. ಹೀಗೆ ಮಾಡ್ತಾ ಹೋಗಿ. ಟೋಟಲ್ಲು 12 ಮಾಡಬೇಕು. ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಗಳು ಏನಿದ್ದಾವೆ ಅವಕ್ಕೆ ಈ ಡಿಸೈನ್ನ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡ್ಸ್ ಬೇಡ ನನಗೆ, ಡಿಸೈನ್ ಚೆನ್ನಾಗಿರಬೇಕು ಅಂತ ಹೇಳೋರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಬಟ್ ಸ್ಟೆಪ್ಸ್ಗಳನ್ನ ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಫಾಲೋ ಮಾಡಿದ್ರೆ ಸಾಕು. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫೈನಲಿ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಟೋಟಲ್ಲು 12 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ತುಂಬ ಬೇಗನೆ ಮುಗಿಸ್ಬೋದು ಈ ಡಿಸೈನ್ನ.
ತುಂಬ ಲೇಟ್ ಏನು ಆಗೋದಿಲ್ಲ. ನೋಡಿ 12 ಆದಮೇಲೆ 2 ಸಿಂಗಲ್ ಕ್ರೋಶ ಏನಿದೆ ಅದ್ರ ಮಧ್ಯೆ ಗ್ಯಾಪಲ್ಲಿ ಲಾಕ್ನ ಮಾಡಿಬಿಟ್ಟು ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. ಒಂದಾದರೂ ಮಾಡ್ಕೋಬೋದು, ಅಥವಾ ಗ್ಯಾಪ್ ಇದೆ ಅಂತ ಅನಿಸಿದ್ರೆ ಎರಡು ಲಾಕ್ನ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಹೇಗೆ ಕಾಣಿಸ್ತಿದೆ. ಈಗ 3ನೇ ಡಿಸೈನ್ನ ಮಾಡಿ ತೋರಿಸ್ತೀನಿ. 3ನೇ ಆರ್ಚ್ನ ಮಾಡ್ತಾಯಿದ್ದೀನಿ. ನೋಡಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು 8 ಚೈನ್ ಗ್ಯಾಪಿಗೆ ಹೋಗಿ, ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3 ಸೇರಿ 1 ಮಾಡೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. 8 ಚೈನ್ ಗ್ಯಾಪಿಗೆ ಹೋಗಿ 3 ದಾರದಿಂದ ಸೇರಿ ಒಟ್ಟಿಗೆ ಒಂದೇ ಮಾಡೋದು. ತುಂಬ ಈಸಿಯಾಗಿ ಬರುತ್ತೆ, ಕಷ್ಟಪಡೋವಂಥದ್ದು ಏನಿಲ್ಲ. ಆರಾಮ್ಸೆ 3 ದಾರದಿಂದ 1 ದಾರ ಆರಾಮ್ಸೆ ಬರುತ್ತೆ. ಇದನ್ನು ಡಬಲ್ ಕ್ರೋಶ ಮಾಡಿಕೊಂಡು ಬೇಕಾದರೆ ಟ್ರೈ ಮಾಡ್ಬೋದು. ಬಟ್ ಡಬಲ್ ಕ್ರೋಶನ ತುಂಬ ಅಂದರೆ ತುಂಬ ಸಣ್ಣದಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟೇ ಹೈಟ್ ಬರೋ ಥರ ನೀವು ಹಾಫ್ ಡಬಲ್ ಕ್ರೋಶ ನಿಮಗೆ ಕಷ್ಟ ಆಗುತ್ತಂದರೆ ಡಬಲ್ ಕ್ರೋಶದಲ್ಲೇ ಟ್ರೈ ಮಾಡ್ಬೋದು. ಬಟ್ ಲೆಂತಿ ಮಾಡಬಾರ್ದು, ತುಂಬ ಶಾರ್ಟಾಗಿ ಡಬಲ್ ಕ್ರೋಶನ ಮಾಡಿಕೊಂಡು ಅದ್ರ ಮೇಲೆ ಬೇಕಾದ್ರೆ ಟ್ರೈ ಮಾಡ್ಬೋದು, ಆಗಲೂ ಚೆನ್ನಾಗಿರುತ್ತೆ. ಬಟ್ ಲೆಂತಿ ಇರಬಾರ್ದು. ಇದು ಹೇಗೆ ಶಾರ್ಟಾಗಿ ಕಾಣ್ತಿದೆಯೋ ಅದು ಹಾಗೆ ಡಬಲ್ ಕ್ರೋಶನೂ ಹಾಗೆ ಶಾರ್ಟಾಗಿ ಇರಬೇಕಾಗುತ್ತೆ. ನೋಡಿ ಲಾಕ್ ಮೇಲೆ ಲಾಕ್ ಆದಮೇಲೆ ಇನ್ನೊಂದು ಚೈನ್ನ ಹಾಕ್ಕೋಬೇಕು. ಇನ್ನೊಂದು ಚೈನ್ನ ಹಾಕ್ಕೊಂಡು ನೋಡಿ ಹೇಗೆ ಕಾಣುತ್ತೆ. 3 ಆರ್ಚ್ಗಳು ಬರುತ್ತೆ. ನೋಡಿ ಇದ್ರ ಮೇಲೆ ಮತ್ತಿನ್ನೊಂದು ಸ್ಟೆಪ್ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತೀಗ 5 ಚೈನ್ ಗ್ಯಾಪ್ಗೆ 5 ಚೈನ್ನ ಹಾಕ್ಕೊಳ್ಳೋದು. ಫೈವ್ ಚೈನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ಗಳನ್ನ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ಗಳನ್ನ ಶುರು ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 8 ಚೈನ್ ಗ್ಯಾಪಿಗೆ ಹೋಗಬೇಕು. 8 ಚೈನ್ ಗ್ಯಾಪಿಗೆ ಹೋಗಿ ದಾರ ತೆಗ್ದಾದ್ಮೇಲೆ 3 ದಾರ ಇರುತ್ತೆ ನೀಡಲ್ ಮೇಲೆ, ಅದರಿಂದ 3 ದಾರ ಸೇರಿ ಒಟ್ಟಿಗೆ ಒಂದೇ ದಾರ ಮಾಡೋದು. ನೋಡಿ ತುಂಬ ಸ್ಪೀಡಾಗಿ ಮಾಡ್ಬೋದು, ಲೇಟ್ ಏನೂ ಆಗೋದಿಲ್ಲ. ನೀವು ಡಬಲ್ ಕ್ರೋಶ ಮಾಡೋದಕ್ಕಿಂತ ಇದು ಸ್ಪೀಡ್ ಆಗುತ್ತೆ. ಯಾರಿಗಾದರೂ ಬೀಡ್ಸ್ ಇಷ್ಟ ಇಲ್ಲ ಅಂತಂದರೆ ಬೀಡ್ಸ್ ವಿತೌಟ್ ಬೀಡ್ಸ್ ಡಿಸೈನ್ ಮಾಡಿಕೊಡಿ ಅಂತ ಕೇಳಿದಾಗ ನೀವು ಈ ಥರ ಮಾಡ್ಬೋದು. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಆಲ್ಮೋಸ್ಟ್ ಎಲ್ಲ ಕ್ರೋಶೋ ವರ್ಕ್ ಡಿಸೈನ್ ಬರೋದಿಲ್ಲ, ಬೇಬಿ ಕುಚ್ಚು ಹಾಕಿ ಅಂತ ಹೇಳ್ತಿರ್ತಾರೆ. ಸೊ ಅವರಿಗೆ ಇದನ್ನು ಹೇಳಿ ಟ್ರೈ ಮಾಡಿಸ್ಬೋದು. ಇದನ್ನು ಹಾಕಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಡಿಸೈನು ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. 12 ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಹೇಗೆ ಕಾಣುತ್ತೆ. ಡಿಸೈನ್ ತುಂಬ ಚೆನ್ನಾಗಿದೆ. ನೋಡಿ ಬಾಡಿ ಕಲರಲ್ಲಿ ಮಾಡಿರೋದು, ಕಾಂಟ್ರಾಸ್ಟ್ ಕಲರು ತುಂಬ ಚೆನ್ನಾಗಿದೆ. ಎಡ್ಜಲ್ಲಿ ನನಗೆ 1 ಕುಚ್ಚು ಮತ್ತು 1 ಆರ್ಚ್ ಪ್ಲಸ್ 1 ಕುಚ್ಚು ಬಂದಿದೆ. 3 ಆರ್ಚ್ಗಳು ಬರಲಿಲ್ಲ. ಸೊ ಅದನ್ನು ಇದು ಮಾಡ್ಕೊಳ್ಳಿ. 2 ಆರ್ಚ್ ಬಂದರೂ ಓಕೆ, ಟೆನ್ಷನ್ ಇಲ್ಲ. ಈಗ ನಾನು ಪಿಂಕ್ ಕಲರು ನೆಕ್ಸ್ಟ್ ಇನ್ನೊಂದು ಕಲರ್ನ ತೊಗೊಂಡಿದ್ದೀನಿ. ಥ್ರೆಡ್ ಕಲರ್ ಚೇಂಜ್ ಮಾಡಿ ತೊಗೊಂಡಿದ್ದೀನಿ. ಸೆರ್ಗೆ ಏನಿದೆ ಆ ಕಲರಲ್ಲಿ ನಾವು ಲಾಕ್ ಇರೋ ಹತ್ರ ಲಾಕ್ ಮಾಡಿಕೊಂಡು 5 ಚೈನ್ಗೆ ಆ್ಯಸ್ ಇಟ್ ಈಸ್ 5 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ 5 ಚೈನ್ನ ಹಾಕ್ಕೋಬೇಕಾಗುತ್ತೆ. 5 ಚೈನ್ ಇರೋ ಕಡೆ 5 ಚೈನ್ನ ಹಾಕ್ಕೋಬೇಕು.
ಹಾಕ್ಕೊಂಡು ಇಲ್ಲಿ ಆರ್ಚ್ ಶುರು ಆಗೋದಕ್ಕೆ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಲ್ವಾ, ಅದಕ್ಕೆ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ನೋಡಿ ಮೇಲೆಗಡೆ ಕಾಣುತ್ತಲ್ವ ಚೈನು, ಅಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು ಆ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆ ಅಂದರೆ ಫಸ್ಟ್ ಯಾವ ಗ್ಯಾಪಲ್ಲಿ ಮಾಡ್ಕೊಂಡಿರ್ತೀವಿ ಅದೇ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ನೆಕ್ಸ್ಟು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸಣ್ಣದಾಗಿ ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ಚೈನ್ ಗ್ಯಾಪಲ್ಲಿ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ ಆದಮೇಲೆ ಅದೇ ಗ್ಯಾಪಿಗೆ ವಾಪಸ್ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಂಡಾದಮೇಲೆ ಪಕ್ಕದ ಚೈನಲ್ಲಿ ಒಂದು ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಪಕ್ಕದ ಚೈನ್ಗೆ ಒಂದು ಲಾಕ್ನ ಮಾಡಿಕೊಂಡು 3 ಸಿಂಗಲ್ ಚೈನ್ನ ಹಾಕ್ಕೊಂಡು ಅದೇ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸಣ್ಣ ಪುಟ್ಟ ಪೆಟಲ್ಸ್ ಫಾರ್ಮ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದರಲ್ಲಿ ಸಿಂಗಲ್ ಕ್ರೋಶ ಪ್ಲೇನ್ ಮಾಡ್ಕೋಬೇಕು. ನೆಕ್ಸ್ಟ್ ಪಕ್ಕದಕ್ಕೆ ಹೋಗಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಸ್ಪೀಡ್ ಅಂತ ಅನಿಸಿದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ, ತುಂಬ ಟೈಮು ಹಿಡಿಯುತ್ತೆ ಅಂತ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಆಲ್ಸೋ ನಿಮಗೆ ಅರ್ಥ ಆಗಲಿಲ್ಲ, ತುಂಬ ಸ್ಪೀಡ್ ಆಯಿತು ಅಂತ ಅನಿಸಿದ್ರೆ ಸೆಟ್ಟಿಂಗ್ಸಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿಕೊಂಡು ನೀವು ನೋಡಿ ಅಲ್ಲಿಗೆ ಹೋಗಿ ಲಾಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಚೈನ್ ಆದಮೇಲೆ ನೆಕ್ಸ್ಟ್ ಗ್ಯಾಪಿಗೆ ಪೆಟಲ್ನ ಮಾಡ್ಕೋಬೇಕು. ಫಸ್ಟು ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಆಮೇಲೆ 3 ಚೈನ್ಸ್ನ ಸಿಂಗಲ್ ಕ್ರೋಶ ಮಾಡಿಕೊಂಡು ನೋಡಿ ಮಾಡಬೇಕಾದ್ರೆ ಪಕ್ಕದ ಆರ್ಚು ಸ್ವಲ್ಪ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿ ಲಾಕ್ನ ಮಾಡ್ಕೋಬೇಕು ಪಕ್ಕದಲ್ಲಿ ಅಥವಾ ಮಿಡ್ಲಿಗೆ ಒಂದು ಲಾಕ್ ಆದಮೇಲೆ ನೋಡಿ ಯಾವ ರೀತಿ ಫಾರ್ಮ್ ಆಗುತ್ತೆ. ಆಪೋಸಿಟ್ ಕಲರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಪೆಟಲ್ಸ್ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಪಕ್ಕದಲ್ಲಿ ಮತ್ತು ಪಕ್ಕದ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಅಲ್ಲಿ ಪೆಟಲ್ನ ಫಾರ್ಮ್ ಮಾಡಬೇಕು. 3 ಚೈನ್ಸ್ನ ಹಾಕ್ಕೊಂಡು ಅದೇ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಬೇಕು. ನೆಕ್ಸ್ಟ್ ಪಕ್ಕದ ಚೈನ್ಗೆ ಒಂದು ಸಿಂಗಲ್ ಕ್ರೋಶ, ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಗ್ಯಾಪಿಗೆ ಹಾಫ್ ಕ್ರೋಶ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ನ ಮಾಡಬೇಕು. ಆಗ ಅಲ್ಲೊಂದು ಪೆಟಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಪಕ್ಕದಕ್ಕೆ ಜಸ್ಟ್ ಪ್ಲೇನ್ ಒಂದು ಚೈನ್ ಹಾಕಿದ್ರೆ ಸಾಕು. ಇಲ್ಲಿ ಸ್ವಲ್ಪ ಏನಾದರೂ ವೇವ್ಸ್ ಥರ ಏನಾದರೂ ಫೀಲ್ ಆದರೆ, ಚೂರು ಲೂಸ್ ಆಯಿತು ಅಥವಾ ವೇವ್ಸ್ ಬರ್ತಿದೆ ಅಂತ ಏನಾದರೂ ಫೀಲ್ ಆದರೆ ಒಂದು ಚೈನ್ನ ಸ್ಕಿಪ್ ಮಾಡ್ಕೊತ ಬೇಕಾದರೆ ಹಾಕ್ಕೋಬೋದು. ತುಂಬ ವೇವ್ಸ್ ಏನಾದರೂ ಆದರೆ ಒಂದು ಚೈನ್ನ ಸ್ಕಿಪ್ ಮಾಡಿ ಪೆಟಲ್ ಆದಮೇಲೆ ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಪೆಟಲ್ ಆದಮೇಲೆ ಚೈನ್ನ ಸ್ಕಿಪ್ ಮಾಡಿದ್ರೆ ಅದು ಕಾಣೋದಿಲ್ಲ, ಅಷ್ಟು ಹೈಲೈಟಾಗಿ ಕಾಣೋದಿಲ್ಲ ಮತ್ತು ವೇವ್ಸು ಬರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. 3 ಸಿಂಗಲ್ ಚೈನ್ ಆದಮೇಲೆ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡಬೇಕು. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಬದಲು ಬೇಕಾದರೆ ಒಂದು ಚೈನ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಹಾಕ್ಕೊಂಡ್ರೆ, ಅಂದರೆ ವೇವ್ಸ್ ಆಗ್ತಿದೆ ಅಂತ ಫೀಲ್ ಆದಾಗ, ಹೆವಿ ಆಗ್ತಿದೆ ವರ್ಕ್ ಅಂದಾಗ ಒಂದು ಚೈನ್ನ ಬಿಟ್ಟು ಸ್ಕಿಪ್ ಮಾಡ್ಬೋದು. ಮತ್ತು ವೇವ್ಸ್ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತಂದರೆ ಒಂದು ಚೈನ್ ಗ್ಯಾಪ್ಗೆ ಪೆಟಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ನ ಸಿಂಗಲಾಗಿ
ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಸಾಕು. ಮಾಡಬೇಕಾದ್ರೆ ಗೊತ್ತಾಗುತ್ತಲ್ವ ನಿಮಗೆ ಸ್ವಲ್ಪ ವೇವ್ಸ್ ಬರುತ್ತೆ ಅಂತ. ಇದು ನಾನು ಲಾಸ್ಟ್ ಒಂದು ಸಾರಿಗೆ ಡಿಸೈನ್ ಟ್ರೈ ಮಾಡಿದಾಗ ಸ್ವಲ್ಪ ವೇವ್ಸ್ ಬಂದಿತ್ತು. ಸೊ ನಾನು ಇದು ವೇವ್ಸ್ ನೋಡಿ ಆ ಥರ ವೇವ್ಸ್ ಬರುತ್ತೆ. ಆ ಥರ ವೇವ್ಸ್ ಬರಬಾರ್ದು ಅನ್ನೋದಕ್ಕೆ ಈ ಸಲ ಒಂದು ಟ್ರಿಕ್ ತಿಳಿತು ಯಾಕೆ ಬರೋದಿಲ್ಲ ಅಂತ. ಒಂದು ಪೆಟಲ್ ಆದಮೇಲೆ ಅಂದರೆ ಒಂದು 2-3 ಪೆಟಲ್ಸ್ ಆದಮೇಲೆ ನೆಕ್ಸ್ಟು 4th ಅಥವಾ 3rd ಪೆಟಲ್ ಮಾಡಬೇಕಾದ್ರೆ ಒಂದು ಪೆಟಲ್ ಆದಮೇಲೆ ಒಂದು ಚೈನ್ ಗ್ಯಾಪ್ನ ಬಿಟ್ಟು ಆಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ನೆಕ್ಸ್ಟ್ ಪೆಟಲ್ನ ಶುರು ಮಾಡಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ, ವೇವ್ಸು ಬರೋದಿಲ್ಲ. ನೋಡಿ 3ನೇ ಆರ್ಚು ಕಂಪ್ಲೀಟ್ ಆಗಿದೆ. ಈಗ ನಾವು ಕುಚ್ಚಿಗೆ ಜಾಗ ಮಾಡ್ಕೋಬೇಕು. 5 ಚೈನ್ ಗ್ಯಾಪಿಗೆ ಏನಿದೆ ಅಲ್ಲಿ 5 ಚೈನ್ನ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟು 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ಗೆ ಲಾಕ್ ಎಲ್ಲಿದೆ ಅಲ್ಲಿ 5 ಚೈನ್ನ ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಪುಟ್ಟದಾಗಿ ಪೆಟಲ್ಸ್ ಕಾಣಿಸ್ದಾಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇದಿನ್ನೂ ನೋಡಿ ಕಂಪ್ಲೀಟ್ ಆಗಿದೆ ನಂದು. ಕಂಪ್ಲೀಟ್ ಆದಮೇಲೆ ಲಾಸ್ಟು ಇದರಲ್ಲಿ 2 ಚೈನ್ ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರನ ಹೊರಗಡೆ ತೆಗೆದ್ರೆ ಲಾಕ್ ಆಗುತ್ತೆ. ನೋಡಿ 3 ಆರ್ಚ್ಗಳು 2 ಕುಚ್ಚಿಗೆ ಜಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ವಿತೌಟ್ ಬೀಡ್ಸ್ನ ಮಾಡಿದ್ದು. ನೋಡಿ ಈಗ ಕುಚ್ಚು ಕಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಪಿಂಕಲ್ಲಿ 2 ನೆಕ್ಸ್ಟು ಗ್ರೀನಲ್ಲಿ 2 ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕಸ್ಟಮರ್ಸು ನನಗೆ ಬೀಡ್ ಬೇಕು ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಅದನ್ನು ಬೀಡನ್ನ ನಾನು ನಾರ್ಮಲ್ ನೀಡಲಲ್ಲಿ ಆ್ಯಡ್ ಮಾಡಿದೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.